ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2025-26ನೇ ಸಾಲಿನ ಸೇತುಬಂಧ 9ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆ ಇರತಕ್ಕಂಥ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ನಾವು 9ನೇ ಕನ್ನಡ ಹಿಂದಿನೂ ಕೂಡ ಹಾಕಿದ್ದೀವಿ, ಉಳಿದ ಎಲ್ಲ ವಿಷಯಗಳಲ್ಲಿ ಕೂಡ. ಸೊ ಬೇಗನೆ ನಿಮಗೆ ವಿಡಿಯೋವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರನ್ನು ಶುರು ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ ಕೇಳಿದ್ರು, ನಿಮ್ಮ ನಿತ್ಯ ಜೀವನದಲ್ಲಿ ಬಳಸುವ ಮೂಲ ವಸ್ತುಗಳನ್ನು ಹೆಸರಿಸ್ರಿ ಅಂತ ಕೇಳಿದರು. ಸೊ ಯಾವೆಲ್ಲ ಮೂಲ ವಸ್ತುಗಳಪ್ಪ ಅಂದರೆ ಕಬ್ಬಿಣ, ಬೆಳ್ಳಿ, ತಾಮ್ರದ ತಂತಿ, ಸೊ ಮತ್ತು ಚಿನ್ನ ಅನ್ನೋದನ್ನು ನೀವೇನು ಮಾಡ್ಬೋದಾಗಿತ್ತು ಫ್ರೆಂಡ್ಸ್ ಬರೆದ್ರೆ ಸೊ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಮುಂದೆ ಹೋಗುವ ಎರಡನೇ ಪ್ರಶ್ನೆ, ಈ ಕೆಳಗಿನ ಧಾತುಗಳ ಸಂಕೇತಗಳನ್ನು ಬರೀರಿ ಅಂತ ಕೇಳಿದರು. ಸೊ ನೈಟ್ರೋಜನ್ ಕೊಟ್ಟಿದ್ದಾರೆ ಮತ್ತು ಕಬ್ಬಿಣ ಕೊಟ್ಟಿದ್ದಾರೆ. ಸೊ ನೈಟ್ರೋಜನ್ನ ಸಂಕೇತ ಏನು ಬರ್ತದೆ, ಕಬ್ಬಿಣದು Fe ಅಂತಕ್ಕಂಥದ್ದು ಬರ್ತದೆ. ಮೂರನೇ ಪ್ರಶ್ನೆ, ಸೋಡಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಲು ಕಾರಣವನ್ನು ತಿಳಿಸಿ ಅಂತ ಕೇಳಿದರು. ಯಾಕೆ ಸೋಡಿಯಂ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ? ಸೊ ಉತ್ತರ ಏನಪ್ಪ ಅಂದರೆ, ಸೋಡಿಯಂ ಅತ್ಯಂತ ಕ್ರಿಯಾಶೀಲ ಧಾತು, ಅದು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸಿ ಸ್ಫೋಟಗೊಳ್ಳೋ ಸಾಧ್ಯತೆ ಇರೋದ್ರಿಂದ ಅದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ. ಮುಂದಿನ ಪ್ರಶ್ನೆ, ಲೋಹಗಳು ಆಮ್ಲದೊಂದಿಗೆ ವರ್ತಿಸಿ ಬಿಡುಗಡೆಯಾಗುವ ಅನಿಲವನ್ನು ತಿಳಿಸಿ ಅಂತ ಕೇಳಿದರು. ಆಬ್ವಿಯಸ್ಲಿ ಏನಪ್ಪ ಅಂದರೆ ಹೈಡ್ರೋಜನ್. ಸೊ ಏನಾಗ್ತದೆ, ಲೋಹಗಳು ಆಮ್ಲದೊಂದಿಗೆ ವರ್ತಿಸಿ ಅವು ಯಾವತ್ತೂ ಕೂಡ ಏನು ಮಾಡ್ತಾವಪ್ಪ ಅಂದ್ರೆ ಹೈಡ್ರೋಜನ್, ಇಟ್ ಮೀನ್ಸ್ H2 ಏನು ಮಾಡ್ತವೆ, ರಿಲೀಸನ್ನು ಮಾಡ್ತವೆ. ಇನ್ನು ಐದನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಆವೇಶರಹಿತ ಪರಮಾಣುವಿನ ಘಟಕಗಳನ್ನು ಗುರುತಿಸಿ ಅಂತ ಕೇಳಿದರು. ಅಲ್ಲಿ ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ, ಇಲೆಕ್ಟ್ರಾನ್ ಇದೆ ಮತ್ತು ನ್ಯೂಕ್ಲಿಯಸ್ ಇದೆ. ಸೊ ನಾಲ್ಕರಲ್ಲಿ ನಾವೇನು ಗುರುತಿಸಬೇಕು, ಆವೇಶರಹಿತ ಗುರುತಿಸಬೇಕು. ಸೊ ಆವೇಶರಹಿತ ಅನ್ನೋದು ನ್ಯೂಟ್ರಾನ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಅಣು ಅಂದರೆ ಏನು? ಭಾಳ ಏನೋ ರಿಪೀಟೆಡ್ ಕ್ವಶನ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಣು ಅಂದರೆ ಏನು ಅಂತ ಕೇಳಿದರು. ಸೊ ಪರಮಾಣುಗಳ ಗುಂಪಿಗೆ ಅಣು ಅಂತ ಕರಿತೀವಿ, ಅಥವಾ ಸಂಯುಕ್ತದ ಅತ್ಯಂತ ಚಿಕ್ಕ ಕಣವನ್ನು ಏನಂತೀವಿ, ಅಣು ಅಂತ ಕರಿತೀವಿ. ಎರಡರಲ್ಲಿ ಎನಿ ಒನ್ ಡೆಫಿನೇಷನನ್ನು ಬರೆದ್ರು ಉತ್ತರ ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ, ನೈಟ್ರಿಕ್ ಆಮ್ಲ ಮತ್ತು ಸಲ್ಫುರಿಕ್ ಆಮ್ಲದ ಅಣುಸೂತ್ರವನ್ನು ಬರೀರಿ ಅಂತ ಕೇಳಿದರು. ಸೊ ನೈಟ್ರಿಕ್ ಆಮ್ಲದ ಏನೋ ಕೇಳಿದಾರಪ್ಪ ಅಂದರೆ, ಆಮೇಲೆ ಸಲ್ಫುರಿಕ್ ಆಮ್ಲ. ಸೊ ನೈಟ್ರಿಕ್ ಆಮ್ಲದು HNO3, ಸಲ್ಫುರಿಕ್ ಆಮ್ಲದು H2SO4 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಆಧುನಿಕ ನೀರಾವರಿ ಪದ್ಧತಿಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಇವತ್ತಿನ ದಿನಗಳಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ನೀರಾವರಿಯ ಪದ್ಧತಿಗಳು, ಅದು ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ, ಇವೆರಡೂ ಕೂಡ ಏನಪ್ಪ ಅಂದರೆ ಆಧುನಿಕ ನೀರಾವರಿ ಪದ್ಧತಿಗಳು. ಮುಂದಿನ ಪ್ರಶ್ನೆ, ರಾಸಾಯನಿಕ ಗೊಬ್ಬರದ 2 ಅನಾನುಕೂಲಗಳನ್ನು ತಿಳಿಸ್ರಿ ಅಂತ ಕೇಳಿದರು. ಯಾವೆಲ್ಲ 2 ಅನಾನುಕೂಲಗಳಪ್ಪ ಅಂತಂದರೆ, ಒಂದನೇದು ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ತದೆ. ಆಮೇಲೆ ಆಹಾರ ಪದ್ಧತಿ ಮತ್ತು ಏನು ಜೀವಿಗಳಿಗೆ ಮತ್ತು ಪ್ರಾಣಿಗಳಿಗೆ ಏನಾಗ್ತದಪ್ಪ ಅಂದರೆ ಆಹಾರ ವಿಷಕಾರಿ ಆಗ್ತದೆ. ಅದು ಇಂಪಾರ್ಟೆಂಟ್ ಆಗಿರ್ತಕ್ಕದ್ದನ್ನು ನೀವೇನು ಮಾಡಬೇಕು, ಬರಿಬೇಕು. ಮಣ್ಣು ತನ್ನ ಸವಕಳಿಯನ್ನು ಕಳೆದುಕೊಳ್ತದೆ, ಜೀವಿಗಳಿಗೆ ಇದು ಅಪಾಯಕಾರಿಯಾಗಿದೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಮತ್ತು ಏಕೆ ಅಂತ ಕೇಳಿದ್ದಾರೆ. ಸೊ ನೆನಪಿರಲಿ, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಮೈಟ್ರೋಕಾಂಡ್ರಿಯಾ ಅನ್ನು ಕರಿತೀವಿ. ಯಾಕಪ್ಪ ಅಂದರೆ ಈ ಮೈಟ್ರೋಕಾಂಡ್ರಿಯಾ ಗ್ಲೂಕೋಸನ್ನು ಉತ್ಕರ್ಷಿಸ್ತದ, ಶಕ್ತಿಯನ್ನು ಉತ್ಪತ್ತಿ ಮಾಡಿ ಅದನ್ನು ATP ರೂಪದಲ್ಲಿ ಸಂಗ್ರಹಿಸ್ತದೆ ಅನ್ನೋದನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ಸೆಲ್ ಎಂಬ ಪದವನ್ನು ಮೊದಲು ಪರಿಚಯಿಸಿದವರೇ ಯಾರು? ಸೊ ಸೆಲ್ ಎಂಬ ಮೊದಲ ಬಾರಿಗೆ ಪರಿಚಯಿಸಿದ ವ್ಯಕ್ತಿ ರಾಬರ್ಟ್ ಹುಕ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸಸ್ಯಜೀವಕೋಶಕ್ಕೂ ಪ್ರಾಣಿ ಜೀವಕೋಶಕ್ಕೂ 2 ವ್ಯತ್ಯಾಸ ತಿಳಿಸಿ ಅಂತ ಕೇಳಿದರು. ಗೊತ್ತಿರಲಿ, ಸಸ್ಯಜೀವಕೋಶದಲ್ಲಿ ಕೋಶ ಭಿತ್ತಿ ಇರ್ತದೆ, ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರೋದಿಲ್ಲ. ಇದು ಒಂದೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ನೀವೇನು ಮಾಡಬೇಕು. ಆಮೇಲೆ ಕ್ಲೋರೋಫ್ಲಾಸ್ಟ್ಗಳು ಸಸ್ಯಜೀವಕೋಶದಲ್ಲಿ ಕಂಡು ಬರ್ತವೆ, ಬಟ್ ಪ್ರಾಣಿ ಜೀವಕೋಶದಲ್ಲಿ ಕ್ಲೋರೋಫ್ಲಾಸ್ಟ್ಗಳು ಕಂಡು ಬರೋದಿಲ್ಲ. ಇದೆರಡು ಇಂಪಾರ್ಟೆಂಟ್. ಇನ್ನು ಪ್ರಾಣಿ ಜೀವಕೋಶದ ಚಿತ್ರ ಬರೀಬೇಕು. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಪ್ರಾಣಿ ಜೀವಕೋಶದ ಚಿತ್ರವನ್ನು ಬರೆದು ಕೋಶರಸ, ಕೋಶಕೇಂದ್ರ, ಕೋಶಪೊರೆ ಆ ಮೂರಾದರೂ ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಗುರುತಿಸಲೇಬೇಕು. ಮುಂದಿನ ಪ್ರಶ್ನೆ, ಒತ್ತಡ ಅಂದರೆ ಏನು? ಯಾವುದಕ್ಕೆ ಒತ್ತಡ ಅಂತ ಕರಿತೀವಿ ಅಂದರೆ, ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನೇ ಒತ್ತಡ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಸ್ಥಾಯಿ ವಿದ್ಯುತ್ ಬಲ ಅಂದರೆ ಏನು? ಸೊ ಸ್ಥಾಯಿ ವಿದ್ಯುತ್ ಬಲ ಅಂದರೆ ಆವೇಶಭರಿತ ವಸ್ತುವು ಆವೇಶಭರಿತ ಅಥವಾ ಆವೇಶರಹಿತ ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲವೇ ಸ್ಥಾಯಿ ವಿದ್ಯುತ್ ಬಲ ಆಗಿರ್ತದೆ. ಇನ್ನು ಕೆಲಸ ಅಂದರೆ ಏನು ಅಂತ ಕೇಳಿದರು. ಸೊ ಕೆಲಸ ಅಂದರೆ ಏನಪ್ಪ ಅಂದ್ರೆ, ಕಾಯದ ಮೇಲೆ ಬಲ ಪ್ರಯೋಗವಾದಾಗ ಆ ಕಾಯದ ಸ್ಥಾನ ಬದಲಾದರೆ ಅಲ್ಲಿ ಕೆಲಸ ನಡೆದಿದೆ ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದರು. ಸೊ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಜೌಲ್. ಇನ್ನು ಶಕ್ತಿ ನಿತ್ಯತೆಯ ನಿಯಮವನ್ನು ಬರೀರಿ ಅಂತ ಕೇಳ್ತಾರೆ. ಇದು ಭಾಳ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್.
ಶಕ್ತಿ ನಿತ್ಯತೆ ನಿಯಮ ನಮ್ಗೆ ಏನು ಹೇಳ್ತದಪ್ಪ ಅಂದ್ರೆ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. ಬಟ್ ಸೃಷ್ಟಿಸ್ಲಿಕ್ಕೆ ಬರೋದಿಲ್ಲ, ನಾಶಗೊಳಿಸ್ಲಿಕ್ಕೆ ಬರೋದಿಲ್ಲ. ಬಟ್ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವೇನು ಮಾಡ್ಬೋದು, ಶಕ್ತಿಯನ್ನು ಪರಿವರ್ತಿಸಬಹುದು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೆದ್ರೆ ಖಂಡಿತವಾಗಿ ನಿಮಗೆ ಇಲ್ಲಿನೂ ಕೂಡ ಈ ಪ್ರಶ್ನೆ ಉತ್ತರ ಸಮರ್ಪಕ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಕೇಳಿದ್ರು, ಪ್ರತಿಧ್ವನಿ ಅಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ವಸ್ತುಗಳ ಮೇಲ್ಮೈ ಮೇಲೆ ಬಿದ್ದ ಶಬ್ದ ಪ್ರತಿಫಲನದ ನಂತರ ಪುನರಾವರ್ತನೆ ಆಗ್ತದೆ. ವಸ್ತುಗಳ ಮೇಲ್ಮೈ ಮೇಲೆ ಬಿದ್ದಿರ್ತಕ್ಕಂಥ ಶಬ್ದ ಪ್ರತಿಫಲನದ ನಂತರ ಪುನರಾವರ್ತನೆ ಆಗೋದಕ್ಕೆ ಪ್ರತಿಧ್ವನಿ ಅಂತ ಕರಿತೀವಿ ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ವ್ಯಾಪ್ತಿ ಕೇಳಿದ್ದಾರೆ. ಅದು 20ರಿಂದ 20,000 ಹರ್ಟ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಾರ್ಮಲಿ ನಿಮಗೆ ಬಲ, ಕೆಲಸ, ಒತ್ತಡ, ಆಮೇಲೆ ಜವ, ವೇಗೋತ್ಕರ್ಷ ಅದನ್ನ ಮೇಲೆ ಪ್ರಶ್ನೆಗಳು ಬರ್ತವೆ. ಆಮೇಲೆ ಜೀವಕೋಶಗಳಲ್ಲಿ ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶಗಳ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್, ಶಬ್ದದ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್, ಆಮೇಲೆ ಕಿವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ಪರಿಕಲ್ಪನೆಗಳನ್ನು ನಿಮ್ಮ ಎಕ್ಸಾಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇದನ್ನು ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಫ್ರೆಂಡ್ಸ್. ಯಾಕೆಂದರೆ ಇಲ್ಲಿಂದನೇ ನಿಮಗೆ ಏನು ಮಾಡ್ತಾರೆ, ನಿಮ್ಮ ಸಾಫಲ್ಯ ಪರೀಕ್ಷೆಗಳಲ್ಲಿ ಹೆಚ್ಚು ಪ್ರಶ್ನೆಗಳು ಬರ್ತವೆ. ರಾಸಾಯನಿಕ ಬದಲಾವಣೆ ಮತ್ತು ಭೌತ ಬದಲಾವಣೆಗಳನ್ನು ನೋಡ್ಕೊಂಡು ಹೋಗಿ. ಇಲ್ಲಿ ನಾನು ಇನ್ನೂ ಒಂದ್ಸರಿ ನಾನು ನಿಮಗೆ ಸ್ಕ್ರಾಲ್ ಮಾಡ್ಕೊತಾ ಹೋಗ್ತೀನಿ. ಎಸ್, ಗೊತ್ತಿರ್ಬೋದು. ಫಸ್ಟ್ ಒಂದು ಮೂಲ ವಸ್ತುಗಳ ಮೇಲೆ ಒಂದು ಪ್ರಶ್ನೆ ಇರ್ತದೆ. ಓಕೆ, ಆಮೇಲೆ ಸಂಕೇತಗಳ ಮೇಲೆ ಒಂದು ಪ್ರಶ್ನೆ ಇರ್ತದೆ. ಮೂಲ ವಸ್ತುಗಳು ಮತ್ತು ಸಂಕೇತಗಳನ್ನು ನೋಡ್ಕೊಂಡು ಹೋಗಿ, ಅದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದ. ಜೊತೆಗೆ ಏನಿದೆಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನೀರಾವರಿ ಪದ್ಧತಿಗಳು, ರಾಸಾಯನಿಕ ಗೊಬ್ಬರ, ಜೈವಿಕ ಗೊಬ್ಬರ, ಸಾವಯವ, ಅದು ಇಂಪಾರ್ಟೆಂಟ್. ಜೀವಕೋಶಗಳ ಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಲಾಸ್ಟ್ ಬಲ, ಕೆಲಸ, ಒತ್ತಡ, ವೇಗೋತ್ಕರ್ಷ ಬರ್ತದೆ. ಲಾಸ್ಟ್ ಶಬ್ದದ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಇಷ್ಟಿತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಖಂಡಿತವಾಗಿರ್ತಕ್ಕಂಥ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇನ್ನಷ್ಟು ನಿಮಗೆ 9th ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಯಾರಿಗೆಲ್ಲ ಇದರ PDF ಅವಶ್ಯಕತೆ ಇದೆ ಅಂತನವರು ಖಂಡಿತವಾಗಿ ನೀವುಗಳು ಏನು ಮಾಡ್ಬೋದು, ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಇಟ್ಟಿದ್ದೀವಿ. ಅವುಗಳಲ್ಲಿ ನೀವುಗಳು ಬಂದು ಜಾಯ್ನ್ ಆಗೋದ್ರಿಂದ ಖಂಡಿತವಾಗಿ ನೀವು ಏನು ಮಾಡ್ಬೋದು ಫ್ರೆಂಡ್ಸ್, ಅವುಗಳ PDF ತೆಗೆದುಕೊಂಡು ಯೂಸ್ ಮಾಡ್ಕೊಳ್ಬೋದು. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನನ್ನು ಮಾತ್ರ ಒತ್ತಲು ಮರೆಯದಿರಿ.